ನಮಸ್ಕಾರ. ಸೊನ್ನೆ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಭಾರತ ದೇಶಕ್ಕೆ ಸರ್ವಶ್ರೇಷ್ಠ ಸಂವಿಧಾನವನ್ನು ನೀಡಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರ. ಸಚಿವ ಈಶ್ವರ್ ಬಿ ಖಂಡ್ರೆ. ಬೀದರ್ ಸಿವಿಲ್ ಜಡ್ಜ್ ಮನೆಯಲ್ಲಿ ಕಳ್ಳತನ, ಪಾರ್ದಿ ಗ್ಯಾಂಗ್ನ 3 ಬಂಧನ, ರೂಪಾಯಿ 1.77 ಲಕ್ಷ ಮೌಲ್ಯದ ಚಿನ್ನಾಭರಣ ಜಪ್ತಿ. ಸುದ್ದಿಗೋಷ್ಠಿಯಲ್ಲಿ ಪ್ರದೀಪ್ ಗುಂಡಿ ಅವರು ಮಾಹಿತಿ ನೀಡಿದ್ದರು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅಮೃತರಾವ್ ಚಿಮ್ಕೋಡೆ ಅವರನ್ನು ಎಂಎಲ್ಸಿ ಮಾಡಿ ತುಕಾರಾಂ ಚಿಮ್ಕೋಡೆ ಸುದ್ದಿಗೋಷ್ಠಿ ಉದ್ದೇಶಿಸಿ ಒತ್ತಾಯಿಸಿದರು. ಉತ್ತರ ಕರ್ನಾಟಕ ಕಟ್ಟಡ ಮತ್ತು ಇತರ ಕೂಲಿ ಕಾರ್ಮಿಕರ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಅಂಗವಾಗಿ ಕಾರ್ಮಿಕರಿಗೆ ರವೀಂದ್ರ ಕೊಳ್ಳೂರ್ ಸನ್ಮಾನಿಸಿದ್ದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಅಂಗವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿ ಗೋವಿಂದ್ ಪೂಜಾರಿ ಅವರ ನೇತೃತ್ವದಲ್ಲಿ ಸಿಹಿ ಹಂಚಲಾಯಿತು. ಬೀದರ್ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಆಚರಿಸಲಾಯಿತು. ಸುದ್ದಿಯ ವಿವರಗಳು. ಮಹಾಮಾನವತಾವಾದಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾರತ ದೇಶಕ್ಕೆ ಸರ್ವಶ್ರೇಷ್ಠ ಸಂವಿಧಾನವನ್ನು ನೀಡಿದ್ದಾರೆ. ನಮ್ಮ ದೇಶಕ್ಕೆ ಅವರ ಕೊಡುಗೆ ಅಪಾರವಾಗಿದೆ ಎಂದು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ತಿಳಿಸಿದರು. ಅವರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಮ್ಮ ದೇಶದಲ್ಲಿದ್ದ ಅಸಮಾನತೆ, ಅಸ್ಪೃಶ್ಯತೆ, ಮೌಢ್ಯತೆ, ಅಂಧಕಾರ ಮತ್ತು ಅರ್ಥವಿಲ್ಲದ ಆಚರಣೆಗಳನ್ನು ಕಣ್ಣಾರೆ ಕಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬಾನೇ ಮನನೊಂದಿದ್ದರು. ಅನೇಕ ಬಾರಿ ಅವರು ಕೂಡ ಅಸ್ಪೃಶ್ಯತೆ, ಅಸಮಾನತೆ, ಮೌಢ್ಯತೆಗಳಿಂದಾಗಿ ಅಪಮಾನಗಳನ್ನು ಎದುರಿಸಿದ್ದಾರೆ ಎಂದು ಹೇಳಿದರು. ಎಷ್ಟೇ ಅಪಮಾನಗಳು ಎದುರಾದರೂ ಕೂಡ ತಮ್ಮ ಶಿಕ್ಷಣವನ್ನು ಮುಂದುವರಿಸಿ ಅಮೆರಿಕ ಮತ್ತು ಲಂಡನ್ಗಳಲ್ಲಿ ಶಿಕ್ಷಣ ಪೂರ್ಣಗೊಳಿಸಿದ್ದರು. ಮುಂದೆ ಭಾರತಕ್ಕೆ ಹಿಂತಿರುಗಿ ಅನೇಕ ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಟ ಕೈಗೊಂಡರು. ಪತ್ರಿಕೆಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದ್ದರು. ಮಹಿಳೆಯರು ಶಿಕ್ಷಣಕ್ಕೆ ಅರ್ಹರಲ್ಲ ಎನ್ನುವ ಮನಸ್ಥಿತಿಯನ್ನು ನಡು ಬೀದಿಯಲ್ಲಿ ಸುಟ್ಟರು. ಲಂಡನ್ನಿನಲ್ಲಿ ನಡೆದ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿ ದೀನದಲಿತರ ಸಮಸ್ಯೆಗಳನ್ನು ಸಭೆಯ ಮುಂದಿಟ್ಟರು. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಜಗತ್ತಿನಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ಸಂವಿಧಾನವನ್ನು ನಮ್ಮ ದೇಶಕ್ಕೆ ನೀಡಿದ್ದಾರೆ ಎಂದು ಹೇಳಿದ್ದರು. ಸಮಾಜದ ಎಲ್ಲ ವರ್ಗದ ಜನರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಏಳಿಗೆ ಕಾಣಬೇಕು ಮತ್ತು ಸಮಾನವಾಗಿ ಜೀವನ ನಡೆಸಬೇಕು ಎನ್ನುವುದು ಇವರ ಆಶಯವಾಗಿದೆ. ಎಲ್ಲ ವರ್ಗದವರು ಇಂದು ಎಲ್ಲ ಕ್ಷೇತ್ರಗಳಲ್ಲಿಯೂ ಸಾಧನೆ ಮಾಡುತ್ತಿರುವುದು ನಮ್ಮ ಸಂವಿಧಾನ ನೀಡಿರುವ ಶಿಕ್ಷಣ, ಸ್ವಾತಂತ್ರ್ಯ, ಸಮಾನತೆಗಳಿಂದ ಸಾಧ್ಯವಾಗಿದೆ. ಮೊದಲು ರಾಜರ ಮಕ್ಕಳೇ ರಾಜರಾಗುತ್ತಿದ್ದರು. ಸಂವಿಧಾನ ಜಾರಿಗೆ ಬಂದ ಮೇಲೆ ಭಾರತದ ಯಾವುದೇ ಪ್ರಜೆ ಈ ದೇಶದಲ್ಲಿ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಏನೇ ಬೇಕಾದರೂ ಆಗಬಹುದು. ಸಂವಿಧಾನವನ್ನು ತಿಳಿದುಕೊಳ್ಳಬೇಕು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಸಚಿವರು ತಿಳಿಸಿದ್ದರು. ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್ ಮಾತನಾಡಿ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಅವಕಾಶ ಸಿಗುವಂತಹ ಹಾಗೂ ಸಮಾಜದ ಎಲ್ಲ ವರ್ಗಗಳ ಏಳಿಗೆಗೆ ಸಾಧ್ಯವಾಗುವಂತಹ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನೀಡಿದ್ದಾರೆ. ಸಮಾಜದಲ್ಲಿ ಸಮಾನತೆಯಿಂದ ಮತ್ತು ಸಹಬಾಳ್ವೆಯಿಂದ ಬದುಕಬೇಕು. ಐಕ್ಯತೆ ಬಹಳ ಮುಖ್ಯವಾಗಿದೆ. ಹೀಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಈ ದೇಶದ ಅಭಿವೃದ್ಧಿಗಾಗಿ ದುಡಿಯಬೇಕು ಎಂದು ತಿಳಿಸಿದ್ದರು. ಬೀದರ್ ದಕ್ಷಿಣದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಅವರು ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ವರ್ಗಗಳ ಏಳಿಗೆಗೆ ಮತ್ತು ದೇಶದ ಅಭಿವೃದ್ಧಿಗೆ ಪೂರಕವಾಗುವ ಸಂವಿಧಾನವನ್ನು ನಮಗೆ ನೀಡಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸಾಗಬೇಕು ಎಂದು ತಿಳಿಸಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಸಂವಿಧಾನ ಪೀಠಿಕೆಯನ್ನು ಬೋಧಿಸಿದ್ದರು. ಶಾಹೀನ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಅಬ್ದುಲ್ ಖದೀರ್ ಅವರನ್ನು ವಿಶೇಷ ಸನ್ಮಾನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಬೈಲೂರು ಮಂಡರ್ಗಿ ಹಾಗೂ ನಿಷ್ಕಲ ಮಂಟಪ, ತೋಟದಾರ್ಯ ಮಠದ ಸ್ವಾಮೀಜಿ ನಿಜಗುಣ ಪ್ರಭು, ತೋಟದಾರ್ಯ ಮಹಾಸ್ವಾಮಿಗಳು, ಅಣದೂರು ವೈಶಾಲಿನಗರ ಬುದ್ಧ ವಿಹಾರವಂತೆ, ಜ್ಞಾನಸಾಗರ್, ನಗರಸಭೆ ಅಧ್ಯಕ್ಷರಾದ ಮಹಮ್ಮದ್ ಗೌಸ್, ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಗಿರೀಶ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟಿ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಸಿಂಧು, ರಘು ಎಚ್, ಮಾರುತಿ ಬೌದ್ಧೆ, ಅನಿಲ್ ಬೆಲ್ದಾರ್, ಪಂಡಿತರಾವ್ ಚಿದ್ರಿ, ಅಬಿ ಕಾಳೆ, ವಿಜಯಕುಮಾರ್ ಸೋನಾರೆ ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಅವರು ಇಲ್ಲಿಂದ ಕೊಲಂಬಿಯಾ ಯೂನಿವರ್ಸಿಟಿಗೆ ಹೋಗ್ತಾರೆ. ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಎಲ್ಲ ಇವತ್ತೇನು ವಿವಿಧ
ಇವತ್ತು ಅಭ್ಯಾಸವನ್ನು ಮಾಡ್ತಾರೆ. ಅವರು ರಾಜ್ಯಶಾಸ್ತ್ರ, ತತ್ವಶಾಸ್ತ್ರ, ತರ್ಕಶಾಸ್ತ್ರ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ ಇವೆಲ್ಲದರಲ್ಲಿ ಅಧ್ಯಯನವನ್ನು ಮಾಡಿ ಪದವಿಯನ್ನು ಪಡೆದು ಅಲ್ಲಿ ಲಂಡನ್ ಹೋಗಿ ಅಲ್ಲಿ ಕಾನೂನನ್ನು ಅಧ್ಯಯನ ಮಾಡ್ತಾರೆ. ಕಾನೂನು ವಿಶ್ವವಿದ್ಯಾಲಯ ಅಧ್ಯಯನ ಮಾಡಿ ಮತ್ತೆ ವಾಪಸ್ ಇಲ್ಲಿಗೆ ಬಂದು ಇಲ್ಲಿ ಎಲ್ಲ ರೀತಿಯಲ್ಲಿ ಇವತ್ತೇನು ಸಮಸ್ಯೆಗಳಿದ್ದಾವೆ, ಇಲ್ಲಿ ಶೋಷಿತರ ಏನು ದಮನಿತರ ಸಮಸ್ಯೆಗಳನ್ನು ಖುದ್ದಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಸಂಘರ್ಷ ಮಾಡಬೇಕು ಅನ್ನುವಂಥ ಆಲೋಚನೆಯನ್ನು ಮಾಡಿ ಮಾಧ್ಯಮ ಪತ್ರಿಕೆಗಳ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ. एक इंसान के लिए भी अगर प्रॉब्लम हो गया तो बाबा साहब का कानून वो हाथ में ले सकता है. एक इंसान को भी डिस्टर्ब हो गया वो बाबा साहब के संविधान की वजह से ही पुलिस स्टेशन जा सकता है, कोर्ट जा सकता है, डीसी ऑफिस जा सकता है. कहां भी इंसाफ पूछना है तो बाबा साहब का कानून, बाबा साहब का संविधान आ रहा है. हर समाज के आदमी को, ये बड़े बड़े पुरुष नहीं लिखे, बड़े बड़े महात्मा देश के बारे में उतना नहीं लिखे, पूरे समाज के लिए नहीं लिखे, अपने अपने समाज के लिए लिखे. अच्छा ही लिखे हैं, गलत नहीं लिखे कोई भी, मगर अपने अपने लिमिट के लिए लिखे. और भारत माता की जय, भारत महान है. ये बनाने वाले कौन है, इसका फाउंडेशन कौन डाले, इसको जोड़ा कौन, इसको भारत को एक करने के लिए वो संविधान जो दिख रहा है, अगर वो संविधान नहीं होता तो भारत में क्या होता है आपको मालूम. वो संविधान ही एक ही रखा है. पूरे देश में संविधान जो जोड़ के रखा है सबको, ये जो महान बनाया है, आज हिंदुस्तान का नंबर 5वें 6 पे है. ये बाबा साहब का जो संविधान दिए हैं, भारत देश भी तरक्की करना, भारत देश महान होना, साथ ही साथ सब एक एक गरीब भी महान होना, एक एक गरीब की हिस्सेदारी भी उसमें बराबर होना, ये सभी बाबा साहब अम्बेडकर जी का देन है. आज लोग हम सुरक्षित हैं, हम आजाद हैं, हम बहुत पीसफुल हैं, बहुत शांति से हैं बोल के बोलते हैं ना, ये किस लिए है बोल के नहीं सोचते. ಕೇವಲ ಗಾಳಿಪಟದಂತೆ ಕಾಣ್ತಾ ಇರ್ತದೆ, ಗಾಳಿಪಟ ಬಹಳ ಚೆನ್ನಾಗಿ ಇರ್ತದೆ. ಆ ಸಂಭ್ರಮದ ಆಚರಣೆಯ ಗಾಳಿಪಟದ ಸೂತ್ರಧಾರಿ ಯಾರಿರ್ತಾರೆ ಅಂದ್ರೆ ಸಂಪ್ರದಾಯವಾದಿಗಳ ಕೈಯಲ್ಲಿ ಇರ್ತದೆ ಅನ್ನತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಆ ಸಂಪ್ರದಾಯವಾದಿಗಳ ಕೈಯಲ್ಲಿ ಆ ಗಾಳಿಪಟವನ್ನು ಹಾರಿಸ್ತಾ ಇರ್ತಾರೆ ಅವರು. ಈ ಗಾಳಿಪಟ ಬಹಳ ಚೆನ್ನಾಗಿ ಹಾರ್ತಾ ಇದೆ ಅನ್ನತಕ್ಕಂಥದ್ದು ನಾವು ಸಂತೋಷ ಪಡ್ತೇವೆ. ಆದ್ರೆ ಸೂತ್ರ ಯಾರು ಹಿಡಿದಿರ್ತಾರೆ ಅಂತಂದ್ರೆ ಮತೀಯವಾದಿಗಳು ಹಿಡಿದಿರ್ತಾರೆ, ಸಂಪ್ರದಾಯವಾದಿಗಳು ಹಿಡಿದಿರ್ತಾರೆ, ಪಟ್ಟಭದ್ರ ಹಿತಾಸಕ್ತಿಗಳು ಹಿಡಿದಿರ್ತಾರೆ. ಕೊನೆಗೆ ಏನು ಮಾಡ್ತಾರೆ ಗೊತ್ತಿಲ್ಲದಂತೆ ಆ ಸೂತ್ರವನ್ನು ತಪ್ಪಿಸಿ ಗಾಳಿಪಟ ಎಲ್ಲೋ ಹೋಗಿ ಬೀಳುವಂತ ರೀತಿಯಲ್ಲಿ ಇಡೀ ಈ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಗೊತ್ತಿಲ್ಲದಂತೆ ಅಧಿಕಾರದ ದಾಹಕ್ಕಾಗಿ ಆ ಸೂತ್ರವನ್ನ ಕಟ್ ಮಾಡಿ ಆ ಗಾಳಿಪಟವನ್ನ ಎಲ್ಲೋ ತೆಗೆದುಕೊಂಡೋಗಿ ಬಿಟ್ಬಿಡ್ತಾರೆ. ಬಹಳ ಎಚ್ಚರ ವಹಿಸಬೇಕು. ಇವತ್ತು ನಾವು ಬಹಳ ಎಚ್ಚರ ವಹಿಸಬೇಕು. ನಾವೆಲ್ಲರೂ ಎಷ್ಟು ಎಚ್ಚರ ವಹಿಸಬೇಕು ಅಂತಂದ್ರೆ ಮೈಯೆಲ್ಲ ಕಣ್ಣಾಗಬೇಕು. ಇವತ್ತು ಮೈಯೆಲ್ಲ ಕಣ್ಣಾಗಬೇಕು. ನಗರದ ಜನವಾಡ ರಸ್ತೆಯಲ್ಲಿನ 2ನೇ ಹೆಚ್ಚುವರಿ ಸಿವಿಲ್ ಮತ್ತು ಜೆಎಂಎಫ್ಸಿ 2 ನ್ಯಾಯಾಲಯದ ನ್ಯಾಯಾಧೀಶ ಎಂಡಿ ಶಹೀದ್ ಚೌಟಾಯಿ ಅವರ ಮನೆಯಲ್ಲಿ ನಡೆದ ಕಳ್ಳತನ ಪ್ರಕರಣವನ್ನು ಬೀದರ್ ಜಿಲ್ಲಾ ಪೊಲೀಸರು ಭೇದಿಸಿ ಮಹಾರಾಷ್ಟ್ರದ ಪಾರ್ದಿ ಗ್ಯಾಂಗಿನ 3 ಬಂಧಿಸಿದ್ದಾರೆ. ಈ 3 ಮಹಾರಾಷ್ಟ್ರದ ಔರಂಗಾಬಾದ್ನವರು. 3ರಲ್ಲಿ 2 ತಂದೆ ಮಗ ಸೇರಿದ್ದಾರೆ. ಮಧ್ಯಪ್ರದೇಶದ ಒಬ್ಬ ಆರೋಪಿ ತಲೆಮರೆಸಿಕೊಂಡಿದ್ದಾನೆ. ಬಂಧಿತರಿಂದ ರೂಪಾಯಿ 1.77 ಲಕ್ಷ ಮೌಲ್ಯದ ಸ್ವತ್ತು ಜಪ್ತಿ ಮಾಡಲಾಗಿದೆ. ತಲಾ 10 ಗ್ರಾಂ ತೂಕದ ಬಂಗಾರದ ಚೈನು, 2 ಚಿನ್ನದ ಬಳೆ, 20 ಗ್ರಾಂ ಬೆಳ್ಳಿ ಚೈನು, 30 ಗ್ರಾಂ ಬೆಳ್ಳಿಯ ಉಂಗುರ, 1 ನೀಲಿ ಬಣ್ಣದ ಏರ್ ಬ್ಯಾಗ್, 1 ಕಬ್ಬಿಣದ ರಾಡ್, 1 ಸ್ಕ್ರೂ ಡ್ರೈವರ್ ಸೇರಿದಂತೆ ನ್ಯಾಯಾಧೀಶರ ಮನೆಯಲ್ಲಿ ಏನೇನು ಕಳುವಾಗಿದೆಯೋ ಎಲ್ಲವನ್ನ ಜಪ್ತಿ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಡಿ ಅವರು ನಗರದ ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸಿದರು.
ಮಾರ್ಚ್ 31ರಂದು ತಡರಾತ್ರಿ ನ್ಯಾಯಾಧೀಶರ ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ನುಗ್ಗಿ ಅಲ್ಮಾರಿ ಬೀಗ ಮುರಿದು ಚಿನ್ನಾಭರಣ ಕದ್ದೊಯ್ದಿದ್ದಾರೆ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆಗೆ ರಚಿಸಲಾಗಿದ್ದು 3 ಪೊಲೀಸ್ ತಂಡಗಳು ಉತ್ತಮ ಕೆಲಸ ಮಾಡಿವೆ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾದ ದೃಶ್ಯ, ಎಐ ಕಮಾಂಡ್ ಸೆಂಟರ್ನಿಂದ ದೊರೆತ ಸುಳಿವು ಆಧರಿಸಿ 3ರನ್ನ ಮಹಾರಾಷ್ಟ್ರದ ಉದ್ಗಿ ರೈಲ್ವೆ ನಿಲ್ದಾಣದಲ್ಲಿ ಬಂಧಿಸಲಾಗಿದೆ ಎಂದು ಮಾಹಿತಿ ಹಂಚಿಕೊಂಡರು. ಬಂಧಿತರು ಕೃತ್ಯ ಎಸಗುವುದಕ್ಕೂ ಮುನ್ನ 3-4 ದಿನ ನ್ಯಾಯಾಧೀಶರ ಮನೆಯ ಸುತ್ತ ಓಡಾಡಿ ಪ್ರತಿಯೊಂದು ಗಮನಿಸಿದ್ದಾರೆ. ಪ್ರತಿದಿನ ಅವರು ಮಹಾರಾಷ್ಟ್ರದಿಂದ ರೈಲಿನಲ್ಲಿ ಬಂದು ಹೋಗುತ್ತಿದ್ದರು. ಕೃತ್ಯ ಎಸಗಿದ ದಿನ ತೆಲಂಗಾಣದ ವಿಕಾರಾಬಾದ್ನಲ್ಲೂ ಕಳ್ಳತನ ಮಾಡಿದ್ದಾರೆ. ಇವರ ವಿರುದ್ಧ ಅಬಕಾರಿ ಪ್ರಕರಣಗಳಿವೆ. ಕೆಳ ಕಳ್ಳತನ ಪ್ರಕರಣಗಳಲ್ಲಿಯೂ ಈ ಹಿಂದೆ ಭಾಗಿಯಾಗಿದ್ದರು ಎಂಬ ಮಾಹಿತಿ ಲಭ್ಯವಾಗಿದೆ. ನೆರೆಯ ರಾಜ್ಯಗಳಲ್ಲಿಯೂ ಇವರ ವಿರುದ್ಧ ಯಾವುದಾದರೂ ಪ್ರಕರಣ ದಾಖಲಾಗಿವೆಯೋ ಎಂಬುದರ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ ಎಂದು ವಿವರಿಸಿದರು. ಘಟನೆಯ ನಂತರ ತೆಲಂಗಾಣ ಪೊಲೀಸರ ನೆರವು ಕೂಡ ಪಡೆಯಲಾಗಿತ್ತು. ಆದರೆ ಅಂತಿಮವಾಗಿ ನಮ್ಮ ಜಿಲ್ಲೆಯ ಪೊಲೀಸರೇ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ನೂತನ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ನೇತೃತ್ವದಲ್ಲಿ ಅದೇ ಠಾಣೆಯ ಪಿಎಸ್ಐ ಪ್ರಭಾಕರ್ ಪಾಟೀಲ್, ಸಿಬ್ಬಂದಿ ಪ್ರಕಾಶ್, ಮಲ್ಲಿಕಾರ್ಜುನ್, ನಿಂಗಪ್ಪ, ಅಲ್ಲಾಪುರ್, ಗಾಂಧಿಗಂಜ್ ಠಾಣೆಯ ನವೀನ್, ಗಂಗಾಧರ್ ಮತ್ತು ಇಮ್ರಾನ್ ಇವರು ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಎಂದು ಹೇಳಿದ್ದರು. ಬೀದರ್ ಜಿಲ್ಲೆಗೆ ಮಹಾರಾಷ್ಟ್ರ ತೆಲಂಗಾಣ ಹೊಂದಿಕೊಂಡಿರುವುದರಿಂದ ರಸ್ತೆ ಮಾರ್ಗವಾಗಿ ಬಂದು ಕೃತ್ಯ ಎಸಗಿ ಪರಾರಿಯಾಗಿದ್ದರು. ಅದನ್ನು ತಡೆಯಲೆಂದೇ ಗಡಿಭಾಗದಲ್ಲಿ 24x7 ಚೆಕ್ ಪೋಸ್ಟ್, 5 ಅಂತರ ಜಿಲ್ಲೆ ಚೆಕ್ ಪೋಸ್ಟ್ ತೆರೆಯಲಾಗಿದೆ. ಜಡ್ಜ್ ಮನೆಯಲ್ಲಿ ಕಳ್ಳತನ ನಡೆಸಿದ ಆರೋಪಿಗಳು ರೈಲ್ವೆ ಮಾರ್ಗ ಬಳಸಿದ್ದಾರೆ. ಈಗ ರೈಲು ನಿಲ್ದಾಣದ ಚಟುವಟಿಕೆಗಳ ಮೇಲೂ ನಿಗಾ ಇಡಲಾಗುತ್ತಿದೆ ಎಂದು ಎಸ್ಪಿ ಪ್ರದೀಪ್ ಗುಂಟಿ ಹೇಳಿದರು. ತುಂಬಾ ಗಂಭೀರವಾಗಿ ಪರಿಗಣಿಸಿ ಸುಮಾರು 3 ತಂಡಗಳನ್ನು ನಾವು ರಚನೆ ಮಾಡಿದ್ದೇವೆ. ಇದರಲ್ಲಿ ಬಹುಮುಖ್ಯವಾಗಿ ನಮ್ಮ ಕಮಾಂಡ್ ಸೆಂಟರ್ ಇತ್ತೀಚೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡಿದ್ದ ಎಐ ಕಮಾಂಡ್ ಸೆಂಟರ್ ನಮಗೆ ತುಂಬ ಸಪೋರ್ಟ್ ಆಗಿ ಬಹುಮುಖ್ಯವಾದಂತಹ ಎವಿಡೆನ್ಸ್ಗಳನ್ನು, ಸುಳಿವುಗಳನ್ನು ಕೊಟ್ಟಿದೆ. ನಮ್ಮ ಕಮಾಂಡ್ ಸೆಂಟರ್ ಫುಟೇಜಸ್ ಪ್ರಕಾರ ಅವರು 3 ದಿನ ಇಲ್ಲೇ ರೆಕ್ಕಿ ಮಾಡಿದ್ದಾರೆ. 29ನೇ ತಾರೀಕು, 30ನೇ ತಾರೀಕು, 31ನೇ ತಾರೀಕು 4 ಜನರು ಇಲ್ಲೇ ರೆಕ್ಕಿ ಮಾಡಿದ್ದಾರೆ. ರೆಕ್ಕಿ ಮಾಡಿ ಸುಮಾರು ನೈಟ್ 1 ಗಂಟೆ 2 ಗಂಟೆ ಮಧ್ಯ ಕಾಂಪೌಂಡ್ ಜಿಗಿದು ಹೌಸ್ ಬ್ರೇಕ್ ಮಾಡಿ ಮನೆಯಲ್ಲಿ ಅಲ್ಮೆರಾ ಬ್ರೇಕ್ ಮಾಡಿ ಇಷ್ಟೆಲ್ಲ ಸೊತ್ತನ್ನು ಕದ್ದುಕೊಂಡು ಹೋಗಿರ್ತಾರೆ ಅಂತ ನಮಗೆ ಖಚಿತಪಡಿಸಿಕೊಂಡು ಇವರ ಪತ್ತೆ ಕುರಿತು ನಮ್ಮ ತಂಡಗಳನ್ನು ಮಹಾರಾಷ್ಟ್ರ ರಾಜ್ಯಕ್ಕೆ ಕಳಿಸಿದ್ದೇವೆ. ನಾವು ಇವರು ಪಾರ್ದಿ ಗ್ಯಾಂಗ್ಗೆ ಸೇರಿದವರು. ಇವರಲ್ಲಿ 3 ಜನರು ಮಹಾರಾಷ್ಟ್ರ ಔರಂಗಾಬಾದ್ಗೆ ಸೇರಿದವರು, ಒಬ್ಬನು ಮಾತ್ರ ಮಧ್ಯಪ್ರದೇಶಕ್ಕೆ ಸೇರಿದವರು. ಇದರಲ್ಲಿ ಇಬ್ಬರು ಫಾದರ್ ಆ್ಯಂಡ್ ಸನ್ ಕೂಡ ಇದ್ದಾರೆ. ಇದರಲ್ಲಿ ಬೀದರ್ಗೆ ಬರೋಕ್ಕಿಂತ ಮುಂಚೆ ಬೈ ಟ್ರೈನ್ ಅವರು ವಿಕಾರಾಬಾದ್ ಹೋಗಿರ್ತಾರೆ. ವಿಕಾರಾಬಾದ್ನಲ್ಲಿ ಕೂಡ ಕಳ್ಳತನ ಮಾಡ್ತಾರೆ. ಕಳ್ಳತನ ಮಾಡಿಕೊಂಡು ಬರ್ತಾ ಅದೇ ಟ್ರೈನಲ್ಲಿ ಬರ್ತಾ ನಮ್ಮ ಬೀದರಲ್ಲಿ ಇಳಿತಾರೆ. ರೈಲ್ವೆ ಸ್ಟೇಷನ್ಗೆ ಹೊರಗಡೆ ಬಂದು 3 ದಿನ ಸಿಟಿಯಲ್ಲೇ ಓಡಾಡ್ತಾರೆ. ಈ 3 ದಿನ ಎಲ್ಲಾದರೂ ಉಳ್ಕೊಂಡಿದ್ದಾರೆ ಅಂತ ನಾವು ಪರಿಶೀಲನೆ ಮಾಡಿದ್ದಾಗ ಇಲ್ಲಿನೂ ಉಳ್ಕೊಂಡಿಲ್ಲ. ನೈಟ್ ಆಗ್ತಿದ್ದಂಗೆ ಮತ್ತೆ ಟ್ರೈನ್ ಹತ್ತುವುದು, ಮತ್ತೆ ಜರ್ನಿ ಮಾಡಿಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಬರುವುದು, ಮತ್ತೆ ರೆಕ್ಕಿ ಮಾಡಿಕೊಳ್ಳೋದು, ಮತ್ತೆ ನೈಟ್ ಟೈಮ್ ಟ್ರೈನ್ ಹತ್ತೋದು ಹೋಗೋದು, ಈ ರೀತಿ ಮಾಡಿದ್ದಾರೆ ಅಂತ ಕಂಡು ಬಂದಿದೆ. ಇವರಿಗೋಸ್ಕರ ತೆಲಂಗಾಣ ಪೊಲೀಸರು ಹಾಗೂ ನಾವು ಕೂಡ ಇಬ್ಬರು ಸರ್ಚ್ ಮಾಡಿದ್ದೇವೆ. ನಮ್ಮ ಕ್ರೈಮ್ ಸ್ಟಾಫ್ ಸಾಮರ್ಥ್ಯತೆಯಿಂದ ಮೊದಲು ನಾವೇ ಹಿಡಿದಿದ್ದ ಅಂತ ಹೇಳಕ್ಕೆ ಸಂತೋಷ ಪಡ್ತಾ ಇದ್ದೇನೆ. 3 ಜನರನ್ನ ನಾವು ದಸ್ತಗಿರಿ ಮಾಡಿದ್ದೇವೆ. ಉದ್ಗಿರ್ ರೈಲ್ವೆ ಸ್ಟೇಷನಲ್ಲಿ ನಾವು ಇವರನ್ನು ದಸ್ತಗಿರಿ ಮಾಡಿದ್ದೇವೆ. ಇನ್ನೊಬ್ಬನು ಮಾಹಿತಿ ಗೊತ್ತಾಗ್ತಾ ಇದ್ದಂಗೆ, ಮೇ ಬಿ ಈ ಸಹಚರರ ಕಡೆಯಿಂದ ಮಾಹಿತಿ ಗೊತ್ತಾಗ್ತಾ ಇದ್ದಂಗೆ ಓಡಿ ಹೋಗಿದ್ದಾನೆ. ಸದ್ಯ ಈ 3 ಜನರ ಕಡೆಯಿಂದ ನಾವು 1,77,000 ಮೌಲ್ಯದ ಸೊತ್ತನ್ನು ನಾವು ರಿಕವರಿ ಮಾಡಿದ್ದೇವೆ. ಅವರ ಮನೆಯಿಂದ ಕಳ್ಳತನ ಆಗಿದ್ದ ಆಭರಣಗಳು ಆ್ಯಸ್ ಇಟ್ ಈಸ್ ಇಂಟ್ಯಾಕ್ಟ್ ಇವೆ. 50 ಗ್ರಾಮ್ ಸಿಲ್ವರ್ ಆ್ಯಸ್ ಇಟ್ ಈಸ್ ಸಿಕ್ಕಿದೆ. ಅದೇ ರೀತಿ ಪೆಂಡೆಂಟ್ಸು ಆ್ಯಂಡ್ ಬ್ಯಾಂಗಿಲ್ಸ್ ಇಂಟ್ಯಾಕ್ಟ್ ಆಗಿ ಸಿಕ್ಕಿದ್ದಾರೆ. 4ನೇ ಆರೋಪಿ ಪರಾರಿಯಲ್ಲಿದ್ದಾನೆ. ಅವನಿಗೆ ಕೂಡ ಶೀಘ್ರದಲ್ಲೇ ನಾವು ಹಿಡಿತೇವೆ. ಸೊ
ಸೊ ಇವ್ರ ಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನು ಕೇಸ್ಗಳಿವೆ ನಾವು ಕೋಆರ್ಡಿನೇಟ್ ಮಾಡಿಕೊಂಡು ಅವರಿಗೆ ನಾವು ಸಪೋರ್ಟ್ ನೀಡ್ತೇವೆ ಅಂತ ನಾವು ಮಾಧ್ಯಮ ಮುಖಾಂತರ ಹೇಳ್ತೇವೆ. ಪಂಚ ಗ್ಯಾರಂಟಿ ಯೋಜನೆಯ ಜಿಲ್ಲಾ ಘಟಕದ ಅಧ್ಯಕ್ಷರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅಮೃತರಾವ್ ಚಿಮ್ಕೋಡೆ ಅವರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡುವಂತೆ ಅಹಿಂದ್ ಕರ್ನಾಟಕ ಅಲ್ಪಸಂಖ್ಯಾತರ ಹಿಂದುಳಿದವರ ದಲಿತರ ಒಕ್ಕೂಟದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ತುಕಾರಾಮ್ ಚಿಮ್ಕೋಡೆ ಒತ್ತಾಯಿಸಿದ್ದಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಅಮೃತರಾವ್ ಚಿಮ್ಕೋಡೆ ಅವರು ಅರಣ್ಯ ಪ್ರದೇಶಗಳಲ್ಲಿ ದನ ಕರುಗಳನ್ನು, ಎತ್ತು, ಎಮ್ಮೆ, ಕುರಿ, ಆಡುಗಳನ್ನು ಮೇಯಿಸಿಕೊಳ್ಳಲು ಅರಣ್ಯ ಇಲಾಖೆಯ ಅಧಿಕಾರಿಗಳು ನಿರಾಕರಿಸುತ್ತಿರುವಾಗ ಇವರು 1982ರಲ್ಲಿ ಬೀದರ್ನಿಂದ ಬೆಂಗಳೂರಿಗೆ ಸುಮಾರು 32 ಜನರೊಂದಿಗೆ ಸೈಕಲ್ ಜಾಥಾ ಮೂಲಕ ಅಂದಿನ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡು ಅರಣ್ಯ ಪ್ರದೇಶಗಳಲ್ಲಿ ಜಾನುವಾರುಗಳನ್ನು ಮೇಯಿಸಿಕೊಳ್ಳಲು ಸಹಾಯ ಮಾಡಿದ್ದಾರೆ ಎಂದರು. 1980-81ರಲ್ಲಿ ಜಿಲ್ಲಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗುಂಡ ಕುರುಬರ ತರುಣ ಸಂಘವನ್ನು ನೋಂದಾಯಿಸಿ ಆ ಸಂಘಟನೆಯ ಮೂಲಕ ಡಿ ದೇವರಾಜ್ ಅರಸುರವರ ಕಾಲದಿಂದ ಕೂಡುತ್ತಾ ಬಂದಿರುವ ಎಸ್ಟಿ ಪ್ರಮಾಣ ಪತ್ರಗಳನ್ನು ಕೊಡುವುದಂತೆ ನಿಲ್ಲಿಸಿದ ಅಧಿಕಾರಿಗಳ ವಿರುದ್ಧ ಬೀದರ್ ಜಿಲ್ಲಾದ್ಯಂತ ಹೋರಾಟ ಮಾಡಿ ಎಸ್ಟಿ ಪ್ರಮಾಣ ಪತ್ರವನ್ನು ವಿತರಿಸುವಂತೆ ಮಾಡಿರುತ್ತಾರೆ. ಇದರಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ಅನುಕೂಲವಾಗುತ್ತಿದೆ ಎಂದು ಹೇಳಿದ್ದರು. ದಲಿತ ಛಲವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷ ಪ್ರದೀಪ್ ಜಂಜಿರೆ ಮಾತನಾಡಿ, 2000ರ ಸಾಲಿನಲ್ಲಿ ಅಂದಿನ ಕೇಂದ್ರ ಸರ್ಕಾರ ಸಂವಿಧಾನ ಪರಾಮರ್ಶೆ ಮಾಡುವ ನಿಟ್ಟಿನಲ್ಲಿ ದೇಶದ ದಲಿತರನ್ನ, ಶೋಷಿತರನ್ನ ತುಳಿಯಲು ಹೊರಟಾಗ ಬೀದರ್ ಜಿಲ್ಲೆಯಲ್ಲಿ ಸಂವಿಧಾನ ಪರಾಮರ್ಶೆ ಒಕ್ಕೂಟ ರಚಿಸಿ ಜಿಲ್ಲಾದ್ಯಂತ ಪ್ರಚಾರ ಮಾಡಿ ಬೃಹತ್ ಪ್ರತಿಭಟನಾ ಬಹಿರಂಗ ಸಭೆ ಏರ್ಪಡಿಸಿದ್ದು, ಆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಸ್ವಾಮಿ ಅಗ್ನಿವೇಶ್, ಮುಸ್ತಾಕ್ ಮಲ್ಲಿಕ್ ಭಾಗವಹಿಸಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿ ಪಕ್ಷಕ್ಕೆ ಇನ್ನಷ್ಟು ಬಲ ತುಂಬುವ ಕೆಲಸ ಮಾಡಿರುತ್ತಾರೆ ಎಂದು ಬಣ್ಣಿಸಿದ್ದರು. ಬಂಜಾರ ಸಮಾಜದ ಗೋವರ್ಧನ್ ರಾಥೋಡ್ ಮಾತನಾಡಿ, ಚಿಮ್ಕೋಡ್ ಅವರು ಕೆಪಿಸಿಸಿ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ರಾಹುಲ್ ಗಾಂಧೀಜಿಯವರ ನೇತೃತ್ವದಲ್ಲಿ ಭಾರತ ಜೋಡೋ ಯಾತ್ರೆಯಲ್ಲಿ ಭಾಗಿಯಾಗಿರುತ್ತಾರೆ ಹಾಗೂ ಬೀದರ್ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಯ ಗೆಲುವಿಗಾಗಿ ಅತ್ಯಂತ ಪ್ರಾಮಾಣಿಕವಾಗಿ ದುಡಿದವರಾಗಿದ್ದಾರೆ. ಒಟ್ಟಾರೆ ಸುಮಾರು 4 ದಶಕಕ್ಕೂ ಹೆಚ್ಚು ಕಾಲ ಪಕ್ಷ ಬಲವರ್ಧನೆಗಾಗಿ ದುಡಿದಿರುವ ಚಿಮ್ಕೋಡ್ ಅವರನ್ನ ಎಂಎಸ್ಸಿ ಮಾಡಿ ಅವರ ಪ್ರಾಮಾಣಿಕ ಸೇವೆಗೆ ಬೆಲೆ ನೀಡುವಂತೆ ಕೋರಿದ್ದರು. ಹರಳೆಯ ಸಮಾಜದ ಪ್ರಧಾನ ಕಾರ್ಯದರ್ಶಿ ರಾಜ್ಕುಮಾರ್ ಟಿಲೇಕರ್, ಟೋಕ್ರಿಕೋಳಿ ಸಮಾಜದ ಜಿಲ್ಲಾ ಉಪಾಧ್ಯಕ್ಷ ಸುನಿಲ್ ಕಾಶಂಪುರ್, ಬಸವ ಕೇಂದ್ರದ ತಾಲೂಕಾಧ್ಯಕ್ಷ ಸೋಮನಾಥ್ ಕನ್ಗುಳೆ ಮಾತನಾಡಿದ್ದರು. ವಿವಿಧ ಸಮಾಜದ ಮುಖಂಡರಾದ ತಾನಾಜಿ ಸಾಗರ್, ಪ್ರಮೋದ್ ಚಿದ್ರಿ, ಶಾಮರಾವ್ ಮೂರ್ಗಿಕರ್, ರಮೇಶ್ ಪೊಳ್ಳ, ಬಾಬುರಾವ್ ಕುಂಬಾರ್, ಸುಭಾಷ್ ಹಮಿಲಾಪುರೆ, ವೈಜನಾಥ್ ಪೊಳ್ಳ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ವಿಧಾನ ಪರಿಷತ್ ಸದಸ್ಯರಾಗಿ ನೇಮಕ ಮಾಡಬೇಕಂತ ಹೇಳಿ ಒತ್ತಾಯಿಸಿ ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೆ ಆಹ್ವಾನಿಸಿದ್ದೇವೆ. ವಿಶೇಷವಾಗಿ ಈ ಒಂದು ಶ್ರೀ ಅಮೃತರಾವ್ ಚಿಮ್ಕೋಡೆ ಅವರಿಗೆ MLC ಮಾಡಬೇಕಂತ ಹೇಳಿ ಒತ್ತಾಯಿಸಿ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾ ಅಹಿಂದ್ ಒಕ್ಕೂಟ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ನಮ್ಮ ಅನೇಕ ಸಮಾಜ ಮುಖಂಡರು, ಶೋಷಿತ ಸಮಾಜದವರು, ಹಿಂದುಳಿದ ವರ್ಗದವರು, ದಲಿತ ಬಾಂಧವರು, ಹೀಗೆ ವಿವಿಧ ಸಮಾಜದ ಮುಖಂಡರುಗಳು ಈ ಒಂದು ಶ್ರೀ ಅಮೃತರಾವ್ ಚಿಮ್ಕೋಡೆ ಅವರಿಗೆ MLC ಬಗ್ಗೆ ಸರ್ಕಾರಕ್ಕೆ ಹಾಗೂ ಪಕ್ಷಕ್ಕೆ ಒತ್ತಾಯಿಸಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಸುಮಾರು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊತಾ ಬಂದಿದ್ದಾರೆ ಹಾಗೂ ಪಕ್ಷದ ಏನು ಕಳೆದ 2 ವರ್ಷಗಳಲ್ಲಿ ಏನು ಚುನಾವಣೆ ನಡೆದವ ಆ ಚುನಾವಣೆಗಳಾಗ ಬಹಳ ನ್ಯಾಯಬದ್ಧವಾಗಿ ಪಕ್ಷದ ಕಡೆ ದುಡ್ದು MP ಮತ್ತು ಸ್ಥಳೀಯ MLA ಎಲ್ಲ ತಾಲೂಕುಗಳಿಗೆ ಹೋಗಿ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಹೋರಾಟ ಮಾಡಿ ಪಕ್ಷ ಗೆಲ್ಲಿಸೋಂಥ ಕೆಲಸ ಮಾಡಿದ್ದಾರೆ. ಇತ್ತಿನ ದಿನಗಳಲ್ಲಿ ಇಂಥ ಹೋರಾಟ ಹಾಗೂ ಶುದ್ಧ ರಾಜಕೀಯ ಜನ ಸಿಗೋದು ಭಾಳ ಕಡಿಮೆ ಆಗ್ತದೆ. ಬಹಳ ಹಳ್ಳಿ ಸೊಗಡಿನ ಒಂದು ಅವ್ರ ಬಳಿಯನ್ನು ಇದು ಇದೆ, ವಿಶೇಷತೆ ಇದೆ. ಅದು ಭಾಳ ಎಲ್ಲರಿಗೆ ಅಟ್ರಾಕ್ಟಿವ್ ಆಗಿ ಮಾಡ್ತದೆ. ಮಹಿಳೆಯರಾಗಿರ್ಬೋದು, ಸಣ್ಣ ಮಕ್ಕಳಾಗಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು. ಈ ಪಕ್ಷ ಅವಾಗೆ ಯಾವಾಗವರಿಗೆ ಗುರುತಿಸಬೇಕಾಗಿತ್ತು. ಯಾಕಂದ್ರೆ ಸುಮಾರು ವರ್ಷಗಳ ಹಿಂದೆ ಎಮ್ಮೆ ಮತ್ತು ನಮ್ಮ ಕುರಿಗಳಿಗೆ, ದನಗಳಿಗೆ, ಸಾಕು ಪ್ರಾಣಿಗಳಿಗೆ ಅರಣ್ಯ ಪ್ರದೇಶದಲ್ಲಿ
ಪ್ರವೇಶ ಮಾಡ್ಲಿಕ್ಕೆ ನಿರ್ಬಂಧ ಹೇರಿದರು. ಆವಾಗಿನ ಟೈಮಿನಾಗೆ ಅವರು ಸುಮಾರು ಒಂದು 32 ಜನ ಸಂಘಟನೆಗಳು ಕರ್ಕೊಂಡು ಬೀದರಿಂದ ಸೈಕಲ್ ತುಳ್ಕೊಂಡು ಹೋಗಿ ನಮ್ಮ ಜನರು ಭಾಳ ಕಷ್ಟದಲ್ಲಿದ್ದಾರೆ, ನಮ್ಮ ಜನರು ನಾವೆಲ್ಲ ಸಾಕು ಪ್ರಾಣಿ ಮೇಲೆ ನಿರ್ಭರ ನಮ್ಮ ದನಕರುಗಳಿಗೆ ಮತ್ತು ನಮ್ಮ ಕುರಿಗಳಿಗೆ ನಮ್ಮ ಮೇಕೆಗಳಿಗೆಲ್ಲ ಇಲ್ಲಿ ನಮಗೆ ಇದು ಸಿಗಲ್ಲ, ಅವಕ್ಕೆ ಆಹಾರ ಸಿಗಲ್ಲ, ನೀವು ಅರಣ್ಯ ಪ್ರದೇಶ ನಮಗೆ ತೆರವು ಮಾಡಬೇಕು ಅಂತ ತಗೊಂಡು ಆವಾಗಿನ ಟೈಮಿನಾಗ ದೊಡ್ಡ ಹೋರಾಟ ಅದು, ಸಣ್ಣ ಹೋರಾಟ ಅಲ್ಲ ಅದು. ಯಾಕಂದ್ರೆ ಆವಾಗಿನ ಟೈಮಿನಾಗ ನೀವು ರೋಡ್ ಸರಿ ಇರ್ತಿದ್ದಿಲ್ಲ, ಕಮ್ಯುನಿಕೇಷನ್ ಇದ್ದಿಲ್ಲ, ಮೊಬೈಲ್ಗಳು ಇದ್ದಿಲ್ಲ. ಆವಾಗಿನ ಟೈಮಿನಾಗೆ ಅವರು ಸೈಕಲ್ ತುಳ್ಕೊಂಡು ಒಂದು ಎಲ್ಲ ಇಡೀ ನಮ್ಮ ಬೀದರ್ ಜಿಲ್ಲೆ ಏನು ಶೋಷಿತ ಸಮಾಜ ಇದ್ದಾರೆ, ಬಡವರು ಇದ್ದಾರೆ ಅಂತ ಹೋರಾಟ ಮಾಡೋದು ದುನಿಯಾದ ಹೋರಾಟಗಳವರು. ಇಲ್ಲಿಂದ ಸ್ಥಳೀಯ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬ್ರ ಉಸ್ತುವಾರಿ ಸಚಿವರು ಕೂಡ ಅವ್ರ ಮೇಲೆ ಗಮನ ಹರಿಸ್ಬೇಕು. ರಹೀಮ್ ಖಾನ್ ಸಾಹೇಬರು ಕೂಡ ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿಗಳು ಒತ್ತಾಯ ಹೇರಬೇಕು. ಯಾಕಂದ್ರೆ ಅವ್ರು ಕಣ್ಣಲ್ಲಿ ನೋಡಿದಾರೆ. ಅವರು ಸಾಗರ್ಕ MP ಅವರಿದ್ದಾಗೂ ಕೂಡ ಅಮೃತ ಚೀಫ್ ಕೊಡ್ರದ್ದು ಏನು ಕೆಲಸ ಇತ್ತು, ರಹೀಮ್ ಖಾನ್ ಸಾಹೇಬರು MLA ಇದ್ದಾಗ ಅವ್ರು ಮಿನಿಸ್ಟರ್ ಆಗ್ಬೇಕಂತ ಏನು ಕೆಲಸ ಮಾಡಿದ್ದಾರೆ. ಮನೆಗೆ ಹೋಗಿ ಪ್ರತಿಯೊಂದು ಸಮಾಜದವ್ರ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಈ ಸರ್ತಿ ನೀವು ಕಾಂಗ್ರೆಸ್ ಪಕ್ಷ ಗೆಲ್ಲಿಸಲೇಬೇಕು, ಸಿದ್ದರಾಮಯ್ಯವ್ರ ಕೈ ಬಲಪಡಿಸಲೇಬೇಕು, ಮತ್ತು ಈ ಸರ್ಕಾರ ಬಂದರೆ ಮತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತಕೊಂಡು ಪ್ರತಿ ಊರು, ಪ್ರತಿ ತಾಲೂಕು, ಪ್ರತಿ ಕ್ಷೇತ್ರಗಳಲ್ಲಿ ಅಮೃತ ಅಣ್ಣವ್ರದ್ದು ಏನದಪ್ಪ ಭಾಳ ಕೊಡುಗೆ ಅದ. ನಮ್ಮದೇನು ದಲಿತ ಚಲವಾದಿ ಮಹಾಸಭಾ ವತಿಯಿಂದ ನಾವೇನು ಹಿಂದೆ ಏನು ಬೆಂಬಲ ನಾವು ಪತ್ರಿಕಾ ಮುಖಾಂತರ CM ಅವರಿಗೆ ಒತ್ತಾಯ ಮಾಡ್ತೀವಿ. ಇದೊಂದು ಚಾನ್ಸ್ ನೀವು ಕಂಪಲ್ಸರಿ ಅಮೃತರಾಜ್ ಜೀವಕೋಡಿಗೆ ಕೊಡಲೇಬೇಕು. ಈ ಭಾಗದ ಜನರಿಗೆ ಮತ್ತು ಶೋಷಿತ ಸಮಾಜಕ್ಕೆ ಮತ್ತು ಹಿಂದುಳಿದ ವರ್ಗದ ನಾಯಕರಿಗೆ ನೀವು ನ್ಯಾಯ ಕೊಟ್ಟಂಗಾಗ್ತದ ಅಂತ ತಿಳ್ಕೊಂಡು ಈ ಪತ್ರಿಕೆ ಮುಖಾಂತರ ನಾನು ಒತ್ತಾಯಿಸ್ತೀನಿ. ಧನ್ಯವಾದಗಳು. ಈಗ ವಿಧಾನ ಪರಿಷತ್ತಿನಲ್ಲಿ ಎಂಥ ಜನ ಇರಬೇಕು, ಯಾವ ರೀತಿಯ ಮನುಷ್ಯ ಅಲ್ಲಿ ಇರಬೇಕು ಅಂದರೆ ಎಲ್ಲ ರೀತಿಯಿಂದ ಎಲ್ಲ ಕ್ಷೇತ್ರದಿಂದ ಅನುಭವವನ್ನು ಪಡೆದುಕೊಂಡು ಹೋಗಬೇಕು. ಅಂದಾಗ ಮಾತ್ರ ವಿಧಾನ ಪರಿಷತ್ತಿನ ಸ್ಥಾನಕ್ಕೆ ಒಂದು ಗೌರವ ಘನತೆ ಬರ್ತದೆ ಅಂತಕ್ಕಂಥ ಮಾತು ಭಾಳಷ್ಟು ಜನ ಬುದ್ಧಿಜೀವಿಗಳು ಹೇಳ್ತಾರೆ. 69 ವರ್ಷ ಗತಿಸಿದವರು ಸಹ ಅವರಿಗೆ ಆ ಸ್ಥಾನಕ್ಕೆ ಸರ್ಕಾರದ ಸನ್ಮಾನ್ಯ ಶ್ರೀ ಘನವೆತ್ತ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿಯವರಿಗೆ ನಾವು ವಿಶೇಷ ಮನವಿಯನ್ನು ಮಾಡ್ತಾಯಿದ್ದೀವಿ. ಮನವಿಯ ಜೊತೆಗೆ ಒತ್ತಾಯಪೂರ್ವಕವಾದಂಥ ಬೇಡಿಕೆಯನ್ನು ನಾವು ಇಡ್ತಾ ಇದ್ದೀವಿ. ಈ ಬೇಡಿಕೆಗೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ನಾಳೆ ಬರ್ತಾ ಇದ್ದಾರೆ ಬೀದರ್ ಜಿಲ್ಲೆಗೆ ಒಂದು ಕೊಡುಗೆಯನ್ನು ಕೊಟ್ಟು ಹೋಗ್ತಾರೋ ಅಂತಕ್ಕಂಥ ನಾವು 15 ಜನ ನಾವು ಅಹಿಂದ ಪರ ನಾವೇನು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ಹಾಜರಾಗಿದ್ದೇವೆ. ನಾವು ವಿಶೇಷವಾಗಿ ಸಿದ್ದರಾಮಯ್ಯಜಿಯವರನ್ನು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಚಾಚು ತಪ್ಪದೆ ಅಮೃತರಾವ್ ಚಿಮ್ಕೋಡಿಯವರ MLC ಸ್ಥಾನವನ್ನು ಕೊಟ್ಟು ಹೋಗ್ತಾರೆ ಅಂತ ಭರವಸೆಯನ್ನು ಇಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಮನವಿಗೆ ಮಾನ್ಯತೆಯನ್ನು ಕೊಟ್ಟು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿಯವರು ಇಟ್ಕೊಂಡ್ರೆ ಅದು ಭಾಳ ಒಳ್ಳೆಯದಾಗ್ತದೆ, ಪಕ್ಷಕ್ಕೂ ಒಂದು ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾನು ಬೇಡಿಕೆಯನ್ನು ಇಡ್ತಾ ಇದ್ದೀನಿ. ಪಕ್ಷಕ್ಕೂ ಲಾಭ ಆಗ್ತದೆ. ಪಕ್ಷದ ನಾಯಕರು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರು ಜಿಲ್ಲಾ ಉಸ್ತುವಾರಿ ಸಚಿವರು ಜೊತೆಯಲ್ಲಿ ರಹೀಮ್ ಖಾನ್ ಸಾಹೇಬರು ಸಹ ಈ ನಮ್ಮ ಮಾತಿಗೆ ಬೆಲೆ ಕೊಡ್ತಾರೆ ಅಂತಕ್ಕಂಥ ಆಸೆಯೊಂದಿಗೆ ಈ ಪತ್ರಿಕೆಯಲ್ಲಿ ನಾನು ಒಂದು ನಯಾ ಪೈಸಾ ಅವ್ರ ಬಲ್ಲಿ ತಗೊಲಾರ್ದೆ ಅವ್ರ ಕುಂದು ಕೊರತೆ ಪೂರ ಇವ್ರ ಕೈಲಿ ದುಡ್ಡು ಹಾಕಿ ಅವ್ರಿಗೆ ಹೆಲ್ಪ್ ಮಾಡ್ತಿರಲ್ಲಿ. ಇದನ್ನು ಕಣ್ಣಾರು ನೋಡಿದೆವು. ನಾ 8ನೇ ಇದ್ದವಾಗ ಅಲ್ಲಿ ಇದ್ದೆವು ನಾವು. ಮತ್ತು ಮೇಲಿಂದು ಈ ಕೆಂಪು ಭೂಮಿ ಮಗ ಅವರು ಬಡವರಿಗೆ ಪರಿಗಣಿಸ್ತಾರೆ. ಅವರು ಬಡವ್ರು ಹೋದ್ರ ಅವ್ರಿಗೆ ಏನು ಹೆಲ್ಪ್ ಮಾಡಬೇಕು ಅವ್ರಿಗೆ ಮನಸ್ಸು ಕೊಟ್ಟು ಕೇಳಿ ಅಲ್ಲಿ ಹೋಗಿ ಆಫೀಷಿಯಲ್ ಲೆವೆಲ್ದಾಗ ಏನೇ ಇರಲಿ, ಅವರಿಗೆ ಶೈಕ್ಷಣಿಕದಾಗಿರಲಿ, ಲೋನ್ ಇರಲಿ, ಅವರೆಲ್ಲರ ಸಾಲ ಮಾಡಿಂದಿರಲಿ, ಏನೇ ಕುಂದುಕೊರತೆ ತೊಗೊಂಡು ಹೋದ್ರೆ ಅವ್ರದಕ್ಕೆ ಪರಿಗಣಿಸಿ ಅವ್ರ ಜೊತೆ ಹೋಗಿ ಅವ್ರು ಹೆಲ್ಪ್ ಮಾಡ್ತಾರೆ. ಅಂಥದ್ದು ಅವ್ರ ಬಲ್ಲಿ ಗುಣ ಅದ. ನಿಸ್ವಾರ್ಥ ಸೇವೆ, ತಿಳಿ ನೀರಿದ್ದಂಗಾರ ನಮ್ಮ ಅಮೃತಣ್ಣವರು. ಈ ಸರ್ಕಾರದಾಗ ನಮ್ಮ ಮುಖ್ಯಮಂತ್ರಿ ಏನಿದಾರ ಸಿದ್ದರಾಮಯ್ಯನವರು ಮತ್ತು ಅಧ್ಯಕ್ಷರು DK ಶಿವಕುಮಾರ್ ಅವರು, ವಿಶೇಷವಾಗಿ ಮಾನ್ಯ ನಮ್ಮ ಉಸ್ತುವಾರಿ ಮಂತ್ರಿಗಳು ಈಶ್ವರ್ ಖಂಡ್ರೆ ಸಾಹೇಬರು, ರಹೀಮ್ ಖಾನ್ ಸಾಹೇಬರು ಅವರ ಸೇವೆಗೆ ಪಾರ್ಟಿಗೆ ಮಾಡ್ತಕ್ಕಂಥ ಸೇವೆ ಪರಿಗಣಿಸಿ ಅವರಿಗೆ MLCಯನ್ನು ಇಸ್ಕೊಡ್ಬೇಕಂತ ನಾವು ಈ ಕಡೆಯಿಂದ ಒತ್ತಾಯ ಮಾಡ್ತೀವಿ.
ನಗರದ ಗಾಂಧಿಗಂಜ್ನಲ್ಲಿ ನೂತನ ಕಚೇರಿ ಕಾರ್ಯಾಲಯದಲ್ಲಿ ಉತ್ತರ ಕರ್ನಾಟಕ ಕಟ್ಟಡ ಮತ್ತು ಇತರ ಕೂಲಿ ಕಾರ್ಮಿಕರ ಟ್ರಸ್ಟ್ ಜಿಲ್ಲಾ ಘಟಕ ಗಾಂಧಿಗಂಜ್ ಬೀದರ್ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಆಚರಿಸಿದರು. ಜಿಲ್ಲಾಧ್ಯಕ್ಷರಾದ ರವೀಂದ್ರ ಕೊಳ್ಳೂರ್ ಅವರು ತಾಲೂಕಾ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಮತ್ತು ಕಟ್ಟಡ ಕಾರ್ಮಿಕರಿಗೆ, ಹಿರಿಯ ನಾಗರಿಕರಿಗೆ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಬಾಲಾಜಿ ಔರದ್ಕರ್, ರಾಜ್ಕುಮಾರ್ ಧನ್ನೂರೆ, ರಾಜ್ಕುಮಾರ್ ಮಾಳ್ಗೆ, ಮೊಹಮ್ಮದ್ ಫರೀದ್, ರಿಯಾಜ್, ಇಂದುಮತಿ, ಸಂತೋಷಿ, ವಿಲ್ಸನ್ ಸಾಗರ್, ಮೊಹಮ್ಮದ್ ನವಾಬ್, ಅಶೋಕ್ ಮೈಲೂರ್, ಪ್ರೇಮ್ ಕುಮಾರ್, ಭಾಸ್ಕರ್ ಸೇರಿದಂತೆ ಕಟ್ಟಡ ಕಾರ್ಮಿಕರು ಇತರರು ಇದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಕಾರ್ಮಿಕ ಸಂಘಟನೆಗೆ, ಉತ್ತರ ಕರ್ನಾಟಕ ಕಟ್ಟಡ ಮತ್ತು ಇತರ ಕೂಲಿ ಕಾರ್ಮಿಕ ಟ್ರಸ್ಟ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಉತ್ತರ ಕರ್ನಾಟಕ ಕಟ್ಟಡ ಮತ್ತು ಇತರ ಕೂಲಿ ಕಾರ್ಮಿಕ ಟ್ರಸ್ಟ್ಗೆ, ಸಂಘಟನೆಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ 134ನೇ ವರ್ಷ ಜಯಂತಿ ಉತ್ಸವಕ್ಕೆ, ಕಟ್ಟಡ ನಿರ್ಮಾಣ ಕೂಲಿ ಕಾರ್ಮಿಕರ ಸಂಘಕ್ಕೆ. ಇವತ್ತೇನು 14 ಏಪ್ರಿಲ್ ಅದೇ, ಇವತ್ತಿನ ದಿವಸದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ ಜಯಂತಿ ಅಂಗವಾಗಿ ನಮ್ಮ ಕಚೇರಿಯಲ್ಲಿ ಇವತ್ತಿನ ದಿವಸದಲ್ಲಿ ನಾವು ಒಂದು ಮಹಿಳಾ ಘಟಕ ಅಧ್ಯಕ್ಷ ಆಯ್ಕೆ ಮಾಡಲಾಗಿದೆ. ಅದೇ ರೀತಿ ಗ್ರಾಮ ಶಾಖೆ ಅಧ್ಯಕ್ಷ ಪ್ರೇಮ್ ಕೋಳಿ ಅಂತ ಅವ್ರಿಗೆ ಭೀ ಆಯ್ಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಹಾಗೂ ನಮ್ಮ ಸಂಘಟನಾ ಮೆಂಬರ್ಗಳು, ಕಟ್ಟಡ ಮೆಂಬರ್ಗಳು ಎಲ್ಲರೂ ಸಮರ್ಥನೆ ತಗೊಂಡು ಅವರಿಗೆಲ್ಲ ಆಯ್ಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ನಾವು ಇವತ್ತಿನ ದಿವಸ ನೋಡಿದ್ರೆ ಹಬ್ಬನೇ ಅದ. ಇವತ್ತಿನ ದಿವಸನೇ ಇವತ್ತು ನಮ್ಮ ದೇಶದ ಒಂದು ದೊಡ್ಡ ಹಬ್ಬ ಅಂದರೆ ಇದು ವರ್ಲ್ಡ್ದಾಗ ಹಬ್ಬ. ಇದು ಈ ಹಬ್ಬಕ್ಕೆ ಎಲ್ಲರೂ ನಿಂದು ನಂದು ಅಂತ ಭೇದ ಭಾವನೆ ಮಾಡಬಾರ್ದು. ಎಲ್ಲರೂ ಒಗ್ಗಟ್ಟಾಗಿ ಈ ಹಬ್ಬಕ್ಕೆ ಯಶಸ್ವಿ ಮಾಡಬೇಕಂತ ನಾನು ಎಲ್ಲರಿಗೆ ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ದಿವಸದಲ್ಲಿ 134ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಜಯಂತಿಯಲ್ಲಿ ಇವತ್ತಿನ ದಿವಸ ನಾವು ಎಲ್ಲ ನಮ್ಮ ಕಚೇರಿಯಲ್ಲಿ ಇವತ್ತು ಆಫೀಸ್ನಲ್ಲಿ ನಮ್ಮ ಕಚೇರಿಯಲ್ಲಿ ಜಯಂತಿ ಮಾಡಲಾಗಿದೆ. ಈ ಸಂದರ್ಭದಿಂದ ಎಲ್ಲರಿಗೆ ನಾನು ಧನ್ಯವಾದ ಹೇಳ್ತಾ, ಈ ಒಂದು ಹೊಸ ಕಾರ್ಯಕ್ರಮ ನಿರ್ಮಿಸಿಕೊಂಡಿದ್ದಾರೆ. ಹಾಗಾಗಿ ಅವರಿಗೂ ಮತ್ತು ಅವರ ಜೊತೆ ಇದ್ದಂಥ ಎಲ್ಲ ಸದಸ್ಯರಿಗೂ ನಾವು ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೀವಿ. ಮತ್ತು ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಮಹಿಳೆಯರನ್ನು ಆರಿಸಿಕೊಂಡಿದ್ದಾರೆ. ಅಧ್ಯಕ್ಷ ಆಗಿದೆ, ಆಮೇಲೆ ಕಾರ್ಯದರ್ಶಿ, ಸೆಕ್ರೆಟರಿ, ಹಿಂಗೆ ಮಹಿಳೆಯರು ಕೂಡ ಮುಂದೆ ಬರಬೇಕಂತೇಳಿ ಅವರೊಂದು ಆಲೋಚನೆ ಆಗಿತ್ತು. ಅದು ಇದರಲ್ಲಿ ಎಲ್ಲ ಪುರುಷರಿದ್ದ ಕಾರಣ ಮಹಿಳೆಯರು ಬಂದರೆ ನಮಗೆ ಕೆಲಸ ಅನುಕೂಲ ಆಗ್ತದೆ ಎಂಬುದಾಗಿ ಅವರು ನಮ್ಮನ್ನು ಕೂಡ ಆರಿಸಿ ತೆಗೆದುಕೊಂಡಿದ್ದಾರೆ. ಅದಕ್ಕಾಗಿ ಈ ಒಂದು ಅಂಬೇಡ್ಕರ್ ಜಯಂತಿ ನಿಮಿತ್ತ ನಮ್ಮೆಲ್ಲರನ್ನು ಆಹ್ವಾನ ಮಾಡಿದ್ದಕ್ಕಾಗಿ ಹೃತ್ಪೂರ್ವಕದ ಅಧ್ಯಕ್ಷರಿಂದ ನಮ್ಮ ಎಲ್ಲ ಮಹಿಳೆಯರ ವತಿಯಿಂದ ಅವರಿಗೂ ಕೂಡ ನಾವು ರೈಸ್ ಅವರಿಗೂ ಮತ್ತು ಅವರ ಸದಸ್ಯರಿಗೂ ನಾವು ವಂದನೆಗಳು ತಿಳಿಸುತ್ತೇವೆ. ಬಳವಂತರಾವ್ ವರಾಳೆ ಶಿಕ್ಷಣ ಸಂಸ್ಥೆ ಹುಮ್ನಾಬಾದ್ ಬೀದರ್, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಿರಿಯ ಪ್ರಾಥಮಿಕ ಶಾಲೆ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಥಮ ದರ್ಜೆ ಮಹಾವಿದ್ಯಾಲಯ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪದವಿ ಪೂರ್ವ ಕಾಲೇಜು ಲಾಡ್ಗೇರಿ ಬೀದರ್ನ ಪ್ರಾಚಾರ್ಯರು, ಮುಖ್ಯ ಗುರುಗಳು ಮತ್ತು ಸಿಬ್ಬಂದಿ ವರ್ಗದವರಿಂದ ಬೋಧಿಸತ್ವ ಸಂವಿಧಾನ ಶಿಲ್ಪಿ ವಿಶ್ವರತ್ನ ವಿಶ್ವಜ್ಞಾನಿ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆಯ ನಿಮಿತ್ತವಾಗಿ ಅಂಬೇಡ್ಕರ್ ವೃತ್ತದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ
ಮಾತನಾಡಿ ಪ್ರದೀಪ್ ಗುಂಟಿ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಿಹಿ ಹಂಚಿದ್ದರು. ಈ ಕಾರ್ಯಕ್ರಮವು ಗೋವಿಂದ್ ಪೂಜಾರಿ ಅವರ ನೇತೃತ್ವದಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ಅನಿಲ್ ಬಿಲ್ದಾರ್, ಜಿಟಿ ಗಣಾಪುರ್ಕರ್, ಸೂರ್ಯಕಾಂತ್ ಸಿಂಗಾರೆ, ಮನೋಜ್ ಸರ್, ಗಣಶೆಟ್ಟಿ, ಚಂದ್ರಶೇಖರ್ ಸೆಕೆನ್ಪೂರೆ, ಮಾರ್ತಾ ಮೇಡಂ, ಲಕ್ಷ್ಮೀ ಹೊಸ್ಮನಿ ಸೇರಿದಂತೆ ಹಲವು ಗಣ್ಯರು, ಮುಖಂಡರು ಇತರರು ಇದ್ದರು. ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ. ಬೀದರ್ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಆಚರಿಸಲಾಯಿತು. ಜಿಲ್ಲಾ ಜೆಡಿಎಸ್ ಪರಿಶಿಷ್ಟ ಘಟಕದ ಅಧ್ಯಕ್ಷರಾದ ದೇವೇಂದ್ರ ಆರ್ ಸೋನಿ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿ ಮಾತನಾಡಿದರು. ಜೆಡಿಎಸ್ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕೋಡ್ಗೆ, ಜೆಡಿಎಸ್ ಪಕ್ಷದ ಬೀದರ್ ಉತ್ತರ ಕ್ಷೇತ್ರದ ಅಧ್ಯಕ್ಷರಾದ ಬಸವರಾಜ್ ಪಾಟೀಲ್ ಹಾರೂರ್ಗೇರಿ, ಜೆಡಿಎಸ್ ಪಕ್ಷದ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಎಂಡಿ ಸಜ್ಜದ್ ಸಾಬ್, ಜಿಲ್ಲಾ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಾದ ಜಾಫರ್ ಕಡ್ಯಾಳ್, ಜೆಡಿಎಸ್ ಪಕ್ಷದ ಪರಿಶಿಷ್ಟ ಘಟಕದ ಬೊಮ್ಗುಂಡ ಜಾನ್ಸನ್ ಕಪ್ಲಾಪುರ್, ಸಂಗು ಚಿದ್ರಿ, ಶಿರೋಮಣಿ ಬುಧೇರ, ಶ್ರೀಮತಿ ಶಾಂತಮ್ಮ, ಶ್ರೀಮತಿ ಜಗದೇವಿ ಮೇತ್ರೆ, ನಗರಸಭೆ ಸದಸ್ಯರಾದ ರಾಜು ಚಿಂತಾಮಣಿ, ಸೈಯದ್ ಫಾರೂಕ್ ಅಲಿ ಸೇರಿದಂತೆ ಜೆಡಿಎಸ್ ಪ್ರಮುಖರು, ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.